ಹಾಯ್ ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನು ಯಾರ್ಯಾರು ಹೊಸಬರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಈ ವಿಡಿಯೋ ನೀವು ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಾನು ಪ್ರಮುಖ ಶಾಸ್ತ್ರೀಯ ನೃತ್ಯಗಾರ ತೊಗೊಂಡಿದ್ದೀನಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್. ಇದರ ಮೇಲೆ ಒಂದಲ್ಲ ಎರಡಲ್ಲ ಮೂರು ಪ್ರಶ್ನೆ ಆದರೂ ಕಂಪಲ್ಸರಿ ಬಂದೇ ಬರುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ 1, ವೇದಾಂತ ಸತ್ಯನಾರಾಯಣ ಶರ್ಮಾ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕುಚಿಪುಡಿ. ಪ್ರಶ್ನೆ 2, ಮೃಣಾಲಿನಿ ಸಾರಾಭಾಯಿ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ ಮತ್ತು ಕಥಕಳಿ. ಆಪ್ಷನಲ್ಲಿ ಭರತನಾಟ್ಯ ಅಂತ ಕೊಟ್ಟಿದ್ರೆ ಭರತನಾಟ್ಯ ಹಾಕಿ, ಕಥಕಳಿ ಕೊಟ್ಟಿದ್ರೆ ಕಥಕಳಿ ಹಾಕಿ. ಎರಡರಲ್ಲಿ ಎರಡು ಕೊಟ್ಟಿದ್ರೆ ಎರಡನ್ನು ಹಾಕಿ. ಪ್ರಶ್ನೆ 3, ಶಾಸ್ತ್ರೀಯ ಸಂಗೀತದ ರಾಣಿ ಅಥವಾ ತುಮರಿ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಗಿರಿಜಾ ದೇವಿ. ಪ್ರಶ್ನೆ 4, ಪಂಡಿತ್ ಬಿರ್ಜು ಮಹಾರಾಜ್ ಅವರು ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕಥಕ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 5, ಪಂಡಿತ್ ಬಿರ್ಜು ಮಹಾರಾಜ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಯಾವಾಗ ಲಭಿಸಿತು? ಇದಕ್ಕೆ ಸರಿಯಾದ ಉತ್ತರ 1986. ಪ್ರಶ್ನೆ 6, ಶಾಶ್ವತಿ ಸೇನ್ ಅವರು ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕಥಕ್. ಪ್ರಶ್ನೆ 7, ಪಂದ್ವಾಣಿ ಅಥವಾ ಪಾಂಡವನಿಗೆ ಸಂಬಂಧಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ತೀಜನ್ ಬಾಯಿ. ಪ್ರಶ್ನೆ 8, ಕುಚಿಪುಡಿ ನೃತ್ಯ ಅಕಾಡೆಮಿ ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವಿಜಯ್ ಪ್ರಸಾದ್. ಹೀಗೂ ಕೊಡ್ಬೋದು, ವಿಜಯ್ ಪ್ರಸಾದ್ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ. ಅವಾಗ ಕುಚಿಪುಡಿ ಅಂತ ಹಾಕಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 9, ರುಕ್ಮಿಣಿ ದೇವಿ ಅರುಂಡೆಲ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1956. ಪ್ರಶ್ನೆ 10, ಲಚ್ಚು ಮಹಾರಾಜ್ ಅವರು ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕಥಕ್ ನೃತ್ಯ. ಇವರು ತಬಲಾ ವಾದ್ಯರು ಕೂಡ. ಯಾವ ವಾದ್ಯ ಅಂತ ಕೇಳಿದ್ರೆ ತಬಲಾ ವಾದ್ಯ ಅಂತ ಹಾಕಿ. ಪ್ರಶ್ನೆ 11, ಪಂಡನಲ್ಲೂರು ಭರತನಾಟ್ಯ ಶೈಲಿಯ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮೀನಾಕ್ಷಿ ಸುಂದರಂ ಪಿಳ್ಳೈ. ಇವರು ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ರೆ ಭರತನಾಟ್ಯ ಅಂತ ಹಾಕಿ. ಪ್ರಶ್ನೆ 12, ಮೀನಾಕ್ಷಿ ಸುಂದರಂ ಪಿಳ್ಳೈ ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ನೋಡಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ. ಪ್ರಶ್ನೆ 13, ಕೆಲ್ಲು ಚರಣ್ ಮಹಾಪಾತ್ರ ಅವರು ಯಾವ ನೃತ್ಯಕ್ಕೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಿ ನೃತ್ಯ. ಪ್ರಶ್ನೆ 14, ಒಡಿಸ್ಸಿ ನೃತ್ಯವನ್ನು ಪುನರ್ ಸ್ಥಾಪನೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕೆಲ್ಲು ಚರಣ್ ಮಹಾಪಾತ್ರ. ಪ್ರಶ್ನೆ 15, ವೆಂಪತಿ ಚಿನ್ನಂ ಸತ್ಯಂ ಅವರಿಗೆ 1998ರಲ್ಲಿ ದೊರೆತ ಪ್ರಶಸ್ತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪದ್ಮಭೂಷಣ. ನೆಕ್ಸ್ಟ್ ಪ್ರಶ್ನೆ 16, ಒಡಿಸ್ಸಿ ನೃತ್ಯಕ್ಕೆ 2000ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕೆಲ್ಲು ಚರಣ್ ಮಹಾಪಾತ್ರ. ಪ್ರಶ್ನೆ 17, ಶೋಭನಾ ನಾರಾಯಣ್ ಅವರು ಯಾವ ನೃತ್ಯಕ್ಕೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ಕಥಕ್ ನೃತ್ಯ. ಪ್ರಶ್ನೆ 18, ಮೃಣಾಲಿನಿ ಸಾರಾಭಾಯಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1992. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 19, ಮೃಣಾಲಿನಿ ಸಾರಾಭಾಯಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದ ವರ್ಷ? ಇದಕ್ಕೆ ಸರಿಯಾದ ಉತ್ತರ 1965. ಪದ್ಮಭೂಷಣ ಅಂತ ಕೇಳಿದ್ರೆ 1992, ಪದ್ಮಶ್ರೀ ಅಂತ ಕೇಳಿದ್ರೆ 1965. ನೆಕ್ಸ್ಟ್ ಪ್ರಶ್ನೆ 20, ಕಮಲಾ ರಾಣಿ ಅವರು ಯಾವ ನೃತ್ಯಕ್ಕೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ ಮತ್ತು ಕಥಕ್. ಆಪ್ಷನಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದನ್ನು ಹಾಕಿ. ಭರತನಾಟ್ಯ ಮತ್ತು ಕಥಕ್ ಎರಡಕ್ಕೂ ಸಂಬಂಧ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 21, ಕಮಲಾ ರಾಣಿ ಅವರಿಗೆ ಯಾವ ಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿ ದೊರೆತಿದೆ? ಇದಕ್ಕೆ ಸರಿಯಾದ ಉತ್ತರ ಕಥಕ್. ಪ್ರಶ್ನೆ 22, ಕಲಾವತಿ ದೇವಿ ಅವರು ಯಾವ ನೃತ್ಯಕ್ಕೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ಮಣಿಪುರಿ. ಪ್ರಶ್ನೆ 23, ಕಮಲಾ ಲಕ್ಷ್ಮೀ ನಾರಾಯಣ್ ಅವರು ಯಾವ ನೃತ್ಯಕ್ಕೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ಮಣಿಪುರಿ. ಪ್ರಶ್ನೆ 24, ವೇದಾಂತ ಸತ್ಯನಾರಾಯಣ ಶರ್ಮಾ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದ ವರ್ಷ? ಇದಕ್ಕೆ ಸರಿಯಾದ ಉತ್ತರ 1970. ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ಯಾರೇ ಹೀಗೆ ವಿಡಿಯೋ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಕ್ಲಾಸಸ್ ನಡೆಯುತ್ತೆ. ಡೈಲಿ ಒಂದು ಟಾಪಿಕ್ ಮೇಲೆ ವಿಡಿಯೋ ಬರುತ್ತೆ. ಹಾಗೆ ಹೆಚ್ಚಿನ ಮಾಹಿತಿಯೊಂದಿಗೂ ಕೂಡ ಕ್ಲಾಸಸ್ ನಡೆಯುತ್ತೆ. ಪ್ರಿವಿಯಸ್ ಇಯರ್ ಕ್ವಶನ್. ಯಾರು ಮಿಸ್ ಮಾಡ್ಕೋಬೇಡಿ. ಪ್ರಶ್ನೆ 25, ಕುಮಾರಿ ಕಮಲಾ ರಾಣಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ವಿಜೇತ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1970. ಕಥಕ್ ನೃತ್ಯಕ್ಕೆ. ಪ್ರಶ್ನೆ 26, ಮೋಹಿನಿಯಟ್ಟಂ ನೃತ್ಯದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಭರತ್ ಮುನಿ. ಯಾವಾಗ ಅಂದರೆ 200 BC. ಪ್ರಶ್ನೆ 27, ಮೋಹಿನಿಯಟ್ಟಂ ನೃತ್ಯದ ಗುರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ. ಕಲಾಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ ಯಾವ ನೃತ್ಯಕ್ಕೆ ಸಂಬಂಧ ಅಂತ ಕೇಳಿದ್ರೆ ಮೋಹಿನಿಯಟ್ಟಂ ಅಂತ ಹಾಕಿ. ಪ್ರಶ್ನೆ 28, ಕಥಕಳಿ ನೃತ್ಯದ ಗುರು ಅಥವಾ ಜನಕ ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಜಾ ಕೊಟ್ಟಾರ್ಕರ್.
ಸೊ ನೋಡಿ ಸ್ನೇಹಿತರೆ, ಒಂದೊಂದು ಪ್ರಶ್ನೆಯಲ್ಲಿ ಎರಡೆರಡು ಪ್ರಶ್ನೆಗಳಿವೆ. ಸೊ ರಾಜಾ ಕೊಟ್ಟಾರ್ಕರ್ ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರೆ ಕಥಕ್ಕಳಿ ನೃತ್ಯ ಅಂತ ಹಾಕಿ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 29, ಕಥಕ್ಕಳಿ ನೃತ್ಯದ ಸ್ಥಾಪಕ. ಸೊ ಇದಕ್ಕೆ ಸರಿಯಾದ ಉತ್ತರ ಮಾನ್ ವೇದನ್ ರಾಜ್. ಸೊ ಮಾನ್ ವೇದನ್ ರಾಜ್ ಯಾವ ನೃತ್ಯಕ್ಕೆ ಸಂಬಂಧ ಅಂತ ಕೇಳಿದ್ರೆ ಕಥಕ್ಕಳಿ. ಪ್ರಶ್ನೆ 30, ಭರತನಾಟ್ಯದ ರಾಣಿ ಎಂದು ಯಾರನ್ನು ಕರೆಯುವರು. ಸೊ ಇದಕ್ಕೆ ಸರಿಯಾದ ಉತ್ತರ ರುಕ್ಮಿಣಿ ದೇವಿ ಅರುಂಡೆಲ್. ಪ್ರಶ್ನೆ 31, ಸಾತ್ರಿಯಾ ನೃತ್ಯದ ಗುರು ಯಾರು. ಸೊ ಇದಕ್ಕೆ ಸರಿಯಾದ ಉತ್ತರ ಜತಿನ್ ಗೋಸ್ವಾಮಿ. ಸೊ ಜತಿನ್ ಗೋಸ್ವಾಮಿ ಯಾವ ನೃತ್ಯಕ್ಕೆ ಸಂಬಂಧ ಅಂತ ಕೇಳಿದರೆ ಸಾತ್ರಿಯಾ ನೃತ್ಯ ಅಂತ ಹಾಕಿ. ಸೊ ಸಾತ್ರಿಯಾ ನೃತ್ಯದ ಸ್ಥಾಪಕರು. ಸೊ ಇದಕ್ಕೆ ಸರಿಯಾದ ಉತ್ತರ ಶ್ರೀಮಂತ್ ಶಂಕರ್ದೇವ್. ಸೊ ಶ್ರೀಮಂತ್ ಶಂಕರ್ದೇವ್ ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರೆ ಸಾತ್ರಿಯಾ ನೃತ್ಯ ಅಂತ ಹಾಕಿ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 33, ಕುಚಿಪುಡಿ ನೃತ್ಯದ ಗುರುಗಳು ಯಾರು. ಸೊ ಇದಕ್ಕೆ ಸರಿಯಾದ ಉತ್ತರ ವೆಂಪತಿ ಚಿನ್ನಂ ಸತ್ಯಂ. ಸೊ ಆಗಲೇ ಅವ್ರಿಗೆ ಪ್ರಶಸ್ತಿ ಬಗ್ಗೆ ಕ್ವಶನ್ ಇತ್ತು. ಸೊ ವೆಂಪತಿ ಚಿನ್ನಂ ಸತ್ಯ ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೊಟ್ಟರೆ ಕುಚಿಪುಡಿ ಅಂತ ಹಾಕಿ. ಪ್ರಶ್ನೆ 34, ರೆಡ್ಡಿ ಫ್ಯಾಮಿಲಿ ಅಥವಾ ಕುಟುಂಬ ಯಾವ ನೃತ್ಯಕ್ಕೆ ಸಂಬಂಧ. ಸೊ ಇದಕ್ಕೆ ಸರಿಯಾದ ಉತ್ತರ ಕುಚಿಪುಡಿ ನೃತ್ಯ. ಪ್ರಶ್ನೆ 35, ಕಥಕ್ ನೃತ್ಯದ ಜನಕ ಮತ್ತು ಮೊದಲ ಗುರು ಯಾರು. ಸೊ ಇದಕ್ಕೆ ಸರಿಯಾದ ಉತ್ತರ ಪಂಡಿತ್ ಬಿರ್ಜು ಮಹಾರಾಜ್. ಸೊ ಪಂಡಿತ್ ಬಿರ್ಜು ಮಹಾರಾಜ್ ಯಾವ ನೃತ್ಯಕ್ಕೆ ಸಂಬಂಧ ಅಂತ ಕೇಳಿದರೆ ಕಥಕ್ ನೃತ್ಯ. ನೆಕ್ಸ್ಟ್ ಪ್ರಶ್ನೆ 36, ಕಥಕ್ ನೃತ್ಯದ ಸ್ಥಾಪಕರು ಯಾರು. ಇದಕ್ಕೆ ಸರಿಯಾದ ಉತ್ತರ ಜಾನಕಿ ಪ್ರಸಾದ್. ಸೊ ಜಾನಕಿ ಪ್ರಸಾದ್ ಅವರು ಯಾವ ನೃತ್ಯಕ್ಕೆ ಸಂಬಂಧ ಅಂತ ಪ್ರಶ್ನೆ ಬಂದರೆ ಕಥಕ್ ನೃತ್ಯ ಅಂತ ಹಾಕಿ. ಪ್ರಶ್ನೆ 37, ಮಣಿಪುರಿ ನೃತ್ಯದ ಜನಕ ಯಾರು. ಇದಕ್ಕೆ ಸರಿಯಾದ ಉತ್ತರ ಗುರು ಬಿಪಿನ್ ಸಿಂಗ್. ಸೊ ಗುರು ಬಿಪಿನ್ ಸಿಂಗ್ ಅವರು ಯಾವ ನೃತ್ಯಕ್ಕೆ ಸಂಬಂಧ ಅಂತ ಕೇಳಿದ್ರೆ ಮಣಿಪುರಿ ನೃತ್ಯ ಅಂತ ಹಾಕಿ. ಪ್ರಶ್ನೆ 38, ಮಣಿಪುರಿ ನೃತ್ಯ ಪರಿಚಯಿಸಿದವರು ಯಾರು. ಸೊ ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೂರ್. ಎಷ್ಟರಲ್ಲಿ ಅಂದರೆ 1917ರಲ್ಲಿ. ಪ್ರಶ್ನೆ 39, ಝಾವೇರಿ ಸಹೋದರಿಯರು ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮಣಿಪುರಿ. ಸೊ ಝಾವೇರಿ ಅಂತ ಪದ ಬಂದರೆ ಮಣಿಪುರಿ ಹಾಕಿ. ಸೊ ಆಗಲೇ ಇತ್ತಲ್ಲ ರೆಡ್ಡಿ ಫ್ಯಾಮಿಲಿ ಅಂಥೇಳಿ. ಸೊ ರೆಡ್ಡಿ ಅಂತ ಲಾಸ್ಟಿಗೆ ಬಂದರೆ ಕುಚಿಪುಡಿ ನೃತ್ಯ ಹಾಕಿ, ಮತ್ತು ಝಾವೇರಿ ಅಂತ ಬಂದರೆ ಮಣಿಪುರಿ ಹಾಕಿ. ಪ್ರಶ್ನೆ 40, ಮೊದಲ ಒಡಿಸ್ಸಿ ನೃತ್ಯಗಾರ ಯಾರು. ಸೊ ಇದಕ್ಕೆ ಸರಿಯಾದ ಉತ್ತರ ಸಂಯುಕ್ತ ಪಾಣಿಗ್ರಾಹಿ. ಸೊ ಸಂಯುಕ್ತ ಪಾಣಿಗ್ರಾಹಿ ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ ಒಡಿಸ್ಸಿ ನೃತ್ಯ. ಪ್ರಶ್ನೆ 41, ಸೋನಲ್ ಮಾನ್ಸಿ ಅವರು ಯಾವ ನೃತ್ಯಕ್ಕೆ ಸಂಬಂಧ. ಸೊ ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ ಮತ್ತು ಒಡಿಸ್ಸಿ ನೃತ್ಯ. ಸೊ ಎರಡು ಆಪ್ಷನಲ್ಲಿ ಯಾವುದಿರುತ್ತೋ ಅದನ್ನು ಹಾಕಿ. ಪ್ರಶ್ನೆ 42, ತಪನ್ ಕುಮಾರ್ ಪಟ್ನಾಯಕ್ ಅವರು ಯಾವ ನೃತ್ಯಕ್ಕೆ ಸಂಬಂಧ. ಸೊ ಇದಕ್ಕೆ ಸರಿಯಾದ ಉತ್ತರ ಛಾವು ನೃತ್ಯ. ಪ್ರಶ್ನೆ 43, ಯಾವ ವರ್ಷದಲ್ಲಿ ತಪನ್ ಕುಮಾರ್ ಪಟ್ನಾಯಕ್ ಅವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ 2018. ಪ್ರಶ್ನೆ 44, ಮದರ್ ಆಫ್ ಭರತನಾಟ್ಯ ಎಂದು ಯಾರನ್ನು ಕರೆಯುತ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ರುಕ್ಮಿಣಿ ದೇವಿ ಅರುಂಡೆಲ್. ಪ್ರಶ್ನೆ 45, ಮೊದಲ ಮಹಿಳಾ ಮಂಗಳಮುಖಿ ಅವರಿಗೆ ಭರತನಾಟ್ಯ ನೃತ್ಯಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರು. ಸೊ ಇದಕ್ಕೆ ಸರಿಯಾದ ಉತ್ತರ ನರ್ತಕಿ ನಟರಾಜ್. ಸೊ 2019ರಲ್ಲಿ. ಸೊ ನರ್ತಕಿ ನಟರಾಜ್ ಯಾವ ನೃತ್ಯಕ್ಕೆ ಸಂಬಂಧ ಅಂತ ಕೇಳಿದರೆ ಭರತನಾಟ್ಯ ಅಂತ ಹಾಕಿ. ಪ್ರಶ್ನೆ 46, ಟಿ ಬಾಲ್ ಸರಸ್ವತಿ ಅವರು ಯಾವ ನೃತ್ಯಕ್ಕೆ ಸಂಬಂಧ. ಸೊ ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ. ಪ್ರಶ್ನೆ 47, ಜಯದೇವ್ ಗೀತ್ ಗೋವಿಂದ್ ಅವರು ಯಾವ ನೃತ್ಯಕ್ಕೆ ಸಂಬಂಧ. ಸೊ ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಿ ನೃತ್ಯ. ಪ್ರಶ್ನೆ 48, ಫೆಬ್ರವರಿ 2023 ಯಾವ ಮೋಹಿನಿಯಟ್ಟಂ ನೃತ್ಯಗಾರ್ತಿ ನಿಧನರಾದರು. ಸೊ ಇದಕ್ಕೆ ಸರಿಯಾದ ಉತ್ತರ ಕನಕ್ ರಿಲೆ. ಸೊ ಕನಕ್ ರಿಲೆ ಅವರು ಯಾವ ನೃತ್ಯಕ್ಕೆ ಸಂಬಂಧ ಅಂತ ಕೇಳಿದ್ರೆ ಮೋಹಿನಿಯಟ್ಟಂ ನೃತ್ಯ ಹಾಕಿ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 49, ಅಕ್ವಾ ಲಕ್ಷ್ಮಿ ಅವರು ಯಾವ ನೃತ್ಯಕ್ಕೆ ಸಂಬಂಧ. ಸೊ ಇದಕ್ಕೆ ಸರಿಯಾದ ಉತ್ತರ ಮಣಿಪುರಿ. ಪ್ರಶ್ನೆ 50, ಗೀತಾ ಮಹಾಲಿಕ್ ಅವರು ಯಾವ ನೃತ್ಯಕ್ಕೆ ಸಂಬಂಧ. ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಿ. ಸೊ ಸ್ನೇಹಿತರೆ, ಡೈಲಿ ಕ್ಲಾಸಸ್ ನಡೆಯುತ್ತೆ, ಯಾರೂ ಮಿಸ್ ಮಾಡ್ಕೋಬೇಡಿ. ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ಟಾಪಿಕ್ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ತಪ್ಪದೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.